ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ಸಿಲ್ ಹೋಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದಷ್ಟು ಮೀಶೋಯಿಂದ ಡ್ರೆಸ್ಸಸ್ನ ಆರ್ಡರ್ ಮಾಡಿದ್ದೆ. ಸೊ ಅದು ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ತುಂಬಾ ರೀಸನಬಲ್ ಪ್ರೈಸು. ಸೊ ಆರಾಮಾಗಿ ಡೈಲಿ ಯೂಸ್ಗಾದರೂ ಹಾಕೋಬೋದು, ಹೊರಗಡೆಗಾದರೂ ಹಾಕೊಂಡು ಹೋಗ್ಬೋದು, ಆ ಥರ ಇದೆ. ತುಂಬ ಚೆನ್ನಾಗಿದೆ. ಸೊ ಅದೆಲ್ಲ ಯಾವ ಥರ ಇದೆ ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಓಕೆನಾ? ಸೊ ಹಾಗಾದರೆ ಯಾಕೆ ತಡ ಮಾಡೋದು, ಬನ್ನಿ ಸ್ಟಾರ್ಟ್ ಮಾಡೋಣ. ಅದೆಲ್ಲ ಯಾವೆಲ್ಲ ಡ್ರೆಸ್ ಇದೆ, ಏನು ಅದು ಯಾವ ಮೆಟೀರಿಯಲಲ್ಲಿದೆ ಅಂತ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಆಲ್ರೆಡಿ ನಾನು ಬಂದಿದೆ, ಬಟ್ ನನ್ನ ಮಗನ ಬರ್ಡೇ ಇದ್ದಿದ್ದ ಕಾರಣ ನಾನು ಯಾವುದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ಆದರೆ ಓಪನ್ ಮಾಡಿ ನೋಡಿದ್ದೆ, ಬಟ್ ಡೀಟೇಲಾಗಿ ನೋಡಿಲ್ಲ. ಸೊ ನಾನು ಅದನ್ನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊದಲಿಗೆ ಈ ಒಂದು ಡ್ರೆಸ್ಸು. ಸೊ ಇದರಲ್ಲಿ ಯಾವುದೇ ಥರದ್ದು ಕೋಡ್ ಬೇಕಂದ್ರೂ ನಾನು ಕೇಳಿದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಸೊ ಇದು ಬಂದು ಜಾರ್ಜೆಟ್ ಮೆಟೀರಿಯಲ್ ಆಗಿರುತ್ತೆ. ಇದು ಜಾರ್ಜೆಟ್ ಮೆಟೀರಿಯಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಜಾರ್ಜೆಟ್ ಮೆಟೀರಿಯಲ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಒಂದು ಏನು ಬೆನಿಫಿಟ್ ಅಂತ ಹೇಳಿದ್ರೆ ಫ್ರೆಂಡ್ಸ್, ಎಷ್ಟೇ ವಾಶ್ ಮಾಡಿದ್ರು ಕಲರ್ ಹೋಗಲ್ಲ, ಶೇಡ್ ಆಗಲ್ಲ, ತುಂಬ ವರ್ಷ ಬಾಳಿಕೆ ಬರುತ್ತೆ. ಸೊ ಹಾಗಾಗಿ ನಾನು ಈ ಥರದ್ದು ಒಂದು ಜಾರ್ಜೆಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ಇದಕ್ಕೆ 3/4 ಸ್ಲೀವ್ ಬರುತ್ತೆ. ಸೊ ಎಡ್ಜಲ್ಲಿ ಈ ಥರ ಎಲಾಸ್ಟಿಕ್ ಕೊಟ್ಟಿರ್ತಾರೆ, ಅಡ್ಜಸ್ಟಬಲ್. ಇನ್ ಕೇಸ್ ನಾವು ಇಲ್ಲಿಗೆ ಈ ಥರ ಆಫ್ ಆದರೂ ಮಾಡ್ಕೋಬೋದು, ಫುಲ್ ಆದರೂ ಮಾಡ್ಕೋಬೋದು, ಆ ರೀತಿ. ಮತ್ತು ನೆಕ್ಕಲ್ಲಿ ಈ ಥರ ಓಪನ್ ಏನೋ ಇದೆ, ಈ ರೀತಿ ವಿ ನೆಕ್ಕಲ್ಲಿ ಒಂದು ಓಪನ್ ಇದೆ. ಸೊ ನನಗೆ ಈ ಸೊಂಟದ ಹತ್ರನೂ ಅಷ್ಟೇ ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಸ್ಟ್ರೆಚಬಲ್ ಥರ, ತುಂಬಾ ಚೆನ್ನಾಗಿದೆ. ಒಳಗಡೆ ಮೆಟೀರಿಯಲು ಅಷ್ಟೇ ತುಂಬಾ ಚೆನ್ನಾಗಿದೆ. ಮೆಟೀರಿಯಲ್ ಬಂದು ಸಾಫ್ಟಾಗಿ ಒಂಥರ ಆರಾಮ ಅನಿಸುತ್ತೆ ಹಾಕೊಂಡ್ರೂ. ಸೊ ಈ ಒಂದು ಡ್ರೆಸ್ಸು ಅಂಬ್ರೆಲಾ ಡ್ರೆಸ್ ಆಗಿರುತ್ತೆ, ಸಿಂಗಲ್ ಪೀಸ್ ಡ್ರೆಸ್ಸಸ್ಸು. ಸೊ ಆರಾಮಾಗಿ ನಾವು ವೇರ್ ಮಾಡ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಇದನ್ನು ಇವಾಗ ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡಿ. ಹೇಗೆ ಅನ್ನಿಸ್ತಿದೆ? ನಾನು ಹೇಳಿದ್ನಲ್ಲ, ಲಾಂಗ್ ಆದರೂ ಮಾಡ್ಕೋಬೋದು, ಶಾರ್ಟ್ ಆದರೂ ಮಾಡ್ಕೋಬೋದು ಸ್ಲೀವ್ನ ಅಂತ. ನೋಡಿ ಇಷ್ಟು 3/4 ಬರುತ್ತೆ. ನಮಗೆ ಬೇಡ ಅಂತ ಅಂದರೆ ಈ ಥರ ಮೇಲ್ಗಡೆಗೆ ಹೇಳ್ಕೊಂಡು ಈ ಥರ ಶಾರ್ಟ್ ಆದರೂ ಮಾಡ್ಕೋಬೋದು. ಸೊ ಬ್ಯಾಕ್ ಹೀಗಿದೆ ಡ್ರೆಸ್ಸು. ನನಗಂತೂ ತುಂಬಾ ಇಷ್ಟ ಆಯಿತು, ಕಂಫರ್ಟಬಲ್ ಆಗಿದೆ, ನನಗೆ ತುಂಬಾ ಕಂಫರ್ಟಬಲ್ ಆಗಿದೆ ಫ್ರೆಂಡ್ಸ್. ಇದನ್ನು ರೆಫರ್ ಮಾಡ್ತೀನಿ, ನೀವು ಬೈ ಮಾಡ್ಬೋದು. ಸೊ ನೆಕ್ಸ್ಟ್ ಡ್ರೆಸ್ ಯಾವುದಂತ, ಸೊ ನೆಕ್ಸ್ಟ್ ಒಂದು ಡ್ರೆಸ್ಸು ಇದು ಬಂದು ಕಾಟನ್ ಆಗಿರುತ್ತೆ. ಸೊ ಕೆಲವೊಂದು ವೆದರಲ್ಲಿ ಹಾಕ್ಕೊಂಡ್ರೆ ಒಂಥರ ಕಂಫರ್ಟಬಲ್ ಅನಿಸೋದು. ಸೊ ಇವಾಗ ವಿಂಟರ್ ಇರ್ಬೋದು, ಈ ಒಂದು ಸೀಸನ್ಗಳಲ್ಲಿ ಕಾಟನ್ ಯೂಸ್ ಮಾಡೋದ್ರಿಂದ ತುಂಬಾ ನಮಗೆ ಆರಾಮ ಅನಿಸುತ್ತೆ. ನಾವು ಹಾಕಿದ್ದೀವೇನೋ ಫೀಲು ಆಗೋಲ್ಲ, ಮತ್ತು ಶೆಕೆ ಥರ ಆಗೋದಾಗಲಿ, ಸಮ್ಮರಲ್ಲಂತೂ ಕಾಟನ್ ಬಟ್ಟೆ ಯೂಸ್ ಮಾಡೋದ್ರಿಂದ ಎಷ್ಟೋ ಆರಾಮ ಅನಿಸುತ್ತೆ. ಸೊ ಇದು ಅಷ್ಟೇ ನನಗೆ ತುಂಬಾ ಇಷ್ಟ ಆಯಿತು, ತೋರಿಸ್ಬಿಡ್ತೀನಿ. ಬಟ್ ನನಗೆ ಈ ಥರ ಕಲರ್ ರಾಣಿ ಪಿಂಕ್ ಕಲರ್ ಇದೆ. ಈ ಥರ ಕಲರ್ ನನ್ನ ಹತ್ರ ಇರಲಿಲ್ಲ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ಇದು ಬಂದು ಪ್ಯೂರ್ ಕಾಟನ್ ಆಗಿರುತ್ತೆ. ಇದೂ ಅಷ್ಟೇ ಸಿಂಗಲ್ ಪೀಸ್. ಇದಕ್ಕೆ ಬಂದು 3/4 ಸ್ಲೀವ್ ಇರುತ್ತೆ, 3/4 ಸ್ಲೀವು. ನೆಕ್ ಬಂದು ಈ ಥರ ರೌಂಡ್ ನೆಕ್ ಇದೆ. ಮತ್ತು ಇದಕ್ಕೆ ಅಡ್ಜಸ್ಟಬಲ್ ಟೈಂಗ್ ಇದೆ ಫ್ರೆಂಡ್ಸ್, ಹಿಂದೆಗಡೆ ಕಟ್ಕೋಬೋದು. ಕೆಳಗಡೆನೂ ಅಷ್ಟೇ ನೋಡಿ ಈ ಥರ ಫ್ರಿಲ್ ಇದೆ, ಈ ಥರ ಫ್ರಿಲ್ಸ್ ಇದೆ. ಸೊ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಸೊ ನೋಡೋಣ, ಈ ಒಂದು ಡ್ರೆಸ್ಸು ಹೀಗಿದೆ. ಸೊ ಈ ಒಂದು ಡ್ರೆಸ್ನ ನಾನು ಹಾಕಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡಿ. ನಾನು ಇನ್ನೊಂದು ಹೇಳಿದ್ನಲ್ಲ, ಪಿಂಕ್ ಕಾಟನ್ ಅಂತ ಹೇಳಿ, ಈ ಥರ ಇದೆ. ಸೊ ಆರಾಮಾಗಿ ಕಂಫರ್ಟಬಲ್ ಆಗಿ ಮನೇಲಿ ಯೂಸ್ ಮಾಡ್ಬೋದು, ನೈಟ್ ಡ್ರೆಸ್ ಥರ ಆದರೂ ಯೂಸ್ ಮಾಡ್ಕೊಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. 3/4 ನೆಕ್ ಬಂದು ಈ ಥರ ರೌಂಡ್ ನೆಕ್ ಇದೆ, ಮತ್ತು ಬ್ಯಾಕ್ ಬಂದು ಹೇಗಿದೆ, ಮತ್ತು ಟೈ ಮಾಡ್ಕೊಂಡಿದ್ದೀನಿ ಅಡ್ಜಸ್ಟಬಲು. ಸೊ ಓವರಾಲ್ ಡ್ರೆಸ್ ಈ ಥರ ಇದೆ. ಸೊ ಈ ಒಂದು ಡ್ರೆಸ್ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನು ಸೇಮ್ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಏನು ಕೋಡ್ನ ಮೆನ್ಷನ್ ಮಾಡಿರ್ತೀನಿ,
ನೀವು ಬೈ ಮಾಡ್ಬೋದು. ಸೊ ಇವಾಗ ನೆಕ್ಸ್ಟ್ ಯಾವ ಡ್ರೆಸ್ ಇದೆ, ಥರ್ಡ್ ಒನ್ ಡ್ರೆಸ್ ಇದು. ಆಲ್ಮೋಸ್ಟ್ ಫ್ರೆಂಡ್ಸ್ ನಾನು ಎಲ್ಲನೂ ಒಂದೇ ದಿನ ಬಂದು ಒಂದೇ ದಿನ ಬುಕ್ ಮಾಡಿದ್ದೆ. ಸೊ ನನಗಂತೂ ಖುಷಿ ಅನ್ನಿಸ್ತು. ಮತ್ತು ಅದು ಎಲ್ಲನೂ ಅಷ್ಟೇ ನಾನು ಓಪನ್ ಮಾಡಿದ್ದೀನಿ, ಡೀಟೇಲಾಗಿ ಅಂತೂ ಚೆಕ್ ಮಾಡಿಲ್ಲ. ಸೊ ಹಾಗಾಗಿ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಡೀಟೇಲ್ ಆಗಿ ಅಂತ ಹೇಳ್ಬಿಟ್ಟು ನಾನು ಓಪನ್ ಮಾಡಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರೀಸನಬಲ್ ಪ್ರೈಸ್ ಫ್ರೆಂಡ್ಸ್. ಕ್ಲಾತೂ ಅಷ್ಟೇ ಚೆನ್ನಾಗಿದೆ, ನೀವು ಆರಾಮಾಗಿ ರಫ್ ಯೂಸ್ಗೆ ಹಾಕ್ಕೋಬೋದು. ಸೊ ಇದನ್ನು ಅಷ್ಟೇ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಬಟ್ ಕಲರಿಂದ ನಾನೊಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ವಿ, ತುಂಬ ಹೆವಿ ಗಾಡಿ ರೇಟ್ ಬಂದ್ಬಿಡ್ತೋ ಏನೋ ಅಂತ ಅನ್ನಿಸ್ತಿದೆ. ಸೊ ಇದು ಬಂದು ಈ ಥರ ಇದೆ. ಫ್ರಂಟ್ ಫುಲ್ಲು ಈ ಥರ ಎಲಾಸ್ಟಿಕ್ ಸ್ಟ್ರೆಚಬಲ್ ಇದೆ ನೋಡಿ ಫ್ರಂಟ್. ಸೊ ಇದಕ್ಕೂ ಅಷ್ಟೇ ಸ್ಲೀವ್ ಬಂದು ಫುಲ್ ಸ್ಲೀವ್ ಇರುತ್ತೆ, ಅಂದರೆ 3/4. ಎಡ್ಜಲ್ಲಿ ಈ ಥರ ಎಕ್ಸ್ಪೆಂಡೆಡ್ ಇದಿರುತ್ತೆ ಎಲಾಸ್ಟಿಕ್. ನೆಕ್ ನೋಡಿ ಈ ಥರ ಒಟ್ಟಿನಲ್ಲಿ ನೆಕ್ ಹೀಗಿದೆ, ಹಾಕ್ಕೊಂಡು ನಮಗೆ ಈ ಥರ ಕೂರುತ್ತೆ. ಸೊ ಫುಲ್ಲು ಫ್ರಿಲ್ಸ್ ಬರುತ್ತೆ ಕೆಳಗಡೆ ತನಕ, ಫುಲ್ಲು ಗೌನ್ ಥರ ಫುಲ್ಲು ಫ್ರಿಲ್ ಇರುತ್ತೆ. ಮತ್ತು ಫ್ರಂಟು ಬ್ಯಾಕ್ ಎರಡು ಒಂದೇ ಥರ ನೆಕ್ ಇದೆ ಫ್ರೆಂಡ್ಸ್. ನೋಡಿ ಇದು ಫ್ರಂಟ್, ಇದು ಫ್ರಂಟ್ ಆದರೂ ಹಾಕೋಬೋದು, ಬ್ಯಾಕ್ ಆದರೂ ಹಾಕೋಬೋದು. ಪರ್ಟಿಕ್ಯುಲರ್ ಆಗಿ ಇದೇ ಫ್ರಂಟ್ ಅಂತಲೂ ಹೇಳೋಕ್ಕಾಗಲ್ಲ, ಇದೇ ಬ್ಯಾಕ್ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಇದೊಂದು ನನಗೆ ತುಂಬ ಚೆನ್ನಾಗಿ ಅನಿಸ್ತಿದೆ. ಆ್ಯಕ್ಚುಲಿ ಇವಾಗ ನಾನು ವೇರ್ ಮಾಡಿದ್ದೀನಲ್ಲ ಫ್ರೆಂಡ್ಸ್, ಅದೇ ಮೆಟೀರಿಯಲು ಅದೇ ಥರನೇ, ಬಟ್ ಕಲರ್ ಚೇಂಜ್ ಅಷ್ಟೇ. ಇದು ಎಂಬ್ರಾಯ್ಡಿಂಗ್ ಇದೆ, ಇದಕ್ಕೆ ಎಲಾಸ್ಟಿಕ್ ಇದೆ ಅನ್ನೋದೊಂದು ಬಿಟ್ಟರೆ ಇನ್ನು ಬೇರೆ ಏನಿಲ್ಲ. ಬಟ್ ಹಾಕಿದಾಗಂತೂ ತುಂಬಾ ಕಂಫರ್ಟಬಲ್ ಆಗಿರುತ್ತೆ, ಆರಾಮಾಗಿ ನಾವು ವೇರ್ ಮಾಡ್ಬೋದು. ಈ ಒಂದು ಡ್ರೆಸ್ಸನ್ನು ಸಹ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ ಕೇಸ್ ಇಷ್ಟ ಆದರೆ ಎಲ್ಲದ್ರದ್ದು ಡ್ರೆಸ್ದು ನೀವು ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಇದ್ರದ್ದು ಡೀಟೇಲ್ಸ್ ಮತ್ತು ಲಿಂಕ್ ಸಿಗುತ್ತೆ. ಸೊ ನೋಡಿ ಚೆಕ್ ಮಾಡಿ, ಇನ್ ಕೇಸ್ ನಿಮ್ಗೆ ಇಷ್ಟ ಆದರೆ ಬೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಎಲ್ಲ ಒಂದು ಡ್ರೆಸ್ನ ನಾನು ಇವಾಗ ವೇರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ ಕೇಸ್ ನಿಮಗೂ ಲೈಕ್ ಆಯಿತು ಅಂದರೆ ತಗೋಬೋದಲ್ವಾ, ಈಸಿ ಇರುತ್ತಲ್ವ. ಮೆಟೀರಿಯಲ್ ಬಗ್ಗೆ ಯಾರೂ ಅಷ್ಟು ನೀಟಾಗಿ ಹೇಳಲ್ಲ. ಸೊ ಹಾಗಾಗಿ ನನಗೆ ಕಂಫರ್ಟಬಲ್ ಅನಿಸಿದ್ದನ್ನ ಇಟ್ಕೊಳ್ತೀನಿ, ಇಲ್ಲ ಅಂದರೆ ರಿಟರ್ನ್ ಮಾಡೋಣ ಅಂತಲೇ ನಾನು ಬುಕ್ ಮಾಡ್ಕೊಂಡಿರೋದು. ಬಟ್ ನನಗೆ ಮೆಟೀರಿಯಲ್ ನೋಡ್ತಿದ್ರೆ ಓಕೆ, ನಾಟ್ ಬ್ಯಾಡ್ ಅಂತ ಅನ್ನಿಸ್ತಿದೆ. ಸೊ ನಾನು ವೇರ್ ಮಾಡಿ ನೋಡ್ತೀನಿ, ಇನ್ ಕೇಸ್ ನನಗೆ ಲೈಕ್ ಆಯಿತು ಅಂತ ಅನ್ನೋದಾದರೆ ಇಟ್ಕೊಳ್ತೀನಿ, ಇಲ್ಲಾಂದರೆ ರಿಟರ್ನ್ ಮಾಡ್ತೀನಿ. ಸೊ ರಿಟರ್ನ್ ಮಾಡೋದು ಯಾವುದಾದ್ರು ಇತ್ತು ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಇಲ್ಲ ಅನ್ನೋದಾದರೆ ಕಂಟಿನ್ಯೂ ಮಾಡ್ತೀನಿ. ಹಾಗೆಯೇ ಇದನ್ನು ಇಲ್ಲೇ ಇಟ್ಕೊಂಡು ನಾನೇ ಯೂಸ್ ಮಾಡ್ತೀನಿ. ಸೊ ಇದನ್ನು ಸಹ ನಾನು ಇವಾಗ ನಿಮಗೆ ವೇರ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಒಂದು ಡ್ರೆಸ್ ರೆಡ್. ಆ್ಯಕ್ಚುಲಿ ನನಗೆ ಇದ್ರ ಮೇಲೇ ಏನು ಡೌಟ್ ಇತ್ತು, ಇಟ್ಕೊಂಡ್ಲಾ ಇಲ್ಲ ರಿಟರ್ನ್ ಮಾಡಿಬಿಡ್ಲಾ ಏನು ಮಾಡಲಿ ಅಂತ. ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇದಕ್ಕೆ ಏನಪ್ಪ ಅಂದರೆ ಟ್ರಾನ್ಸ್ಪರೆಂಟ್, ಅಂದರೆ ಏನು ಇದೆಲ್ಲ ಸ್ಲೀವ್ಸ್ ಹತ್ರ ಎಲ್ಲ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಾವು ಟ್ರಾನ್ಸ್ಪರೆಂಟ್ ಇನ್ನರ್ ವೇರ್ಸ್ನ ಯೂಸ್ ಮಾಡ್ಕೋಬೇಕು. ಸೊ ಅದರ್ವೈಸ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನನಗೆ. ಈ ಥರ ಫ್ರಂಟ್ ಎಲ್ಲ ನೋಡಿ ಈ ರೀತಿ ನೆಕ್ ಇದೆ. ಸೊ ಬ್ಯಾಕು ಅಷ್ಟೇ, ಬ್ಯಾಕಲ್ಲೂ ತುಂಬ ಚೆನ್ನಾಗಿ ಡಿಸೈನ್ ಆಗಿರ್ಬೋದು, ಇದಾಗಿರ್ಬೋದು. ಸೊ ಫ್ರೆಂಡ್ಸ್, ಬ್ಯಾಕ್ ಸೈಡ್ ಈ ಥರ ಕಾಣಿಸ್ತಿದೆ. ಬ್ಯಾಕ್ ಸೈಡ್ ಅಷ್ಟೇ ಎಲಾಸ್ಟಿಕ್ ಇರೋದ್ರಿಂದ ಸೊ ಈ ಥರ ಕಾಣಿಸ್ತಿದೆ. ಫ್ರಂಟ್ ಬಂದು ಹೀಗಿದೆ. ಸೊ ನನಗದು ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ಇದ್ರದ್ದು ಸಹ ಕೋಡ್ ನಾನು ಮೆನ್ಷನ್ ಮಾಡಿರ್ತೀನಿ, ನೀವು ಬೈ ಮಾಡ್ಕೋಬೋದು. ಸೊ ನೋಡಿ ಹೇಗಿದೆ. ಸೊ ನೆಕ್ಸ್ಟ್ ಒನ್ ಯಾವ ಡ್ರೆಸ್ ಅಂತ ಹೇಳಿ. ಸೊ ಫ್ರೆಂಡ್ಸ್, ಈ ಒಂದು ಡ್ರೆಸ್ ಇಷ್ಟು ಕಡಿಮೆಗೆ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಂಡಿರಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ನನ್ನ ಲಾಗಲ್ಲಿ ದೀಪಾವಳಿ ಲಾಗ್ ನೀವು ನೋಡಿದರೆ ಗೊತ್ತಿರುತ್ತೆ. ಅದೇ ಥರ ಸೇಮ್ ಆ್ಯಸ್ ಇಟ್ ಈಸ್ ಇದೆ. ಏನಂದರೆ ಇದಕ್ಕೆ ಪ್ಯಾಂಟ್ ಬರುತ್ತೆ, ಅದರಲ್ಲಿ ನಾನು ಅಂಬ್ರೆಲಾ ಕಟ್ಟಿಂಗ್ ಸ್ಕರ್ಟ್ ಹಾಕಿದ್ದೀನಿ ಅಷ್ಟೇ. ಬಿಟ್ಟರೆ ಡಿಫ್ರೆನ್ಸು ಇದನ್ನು ಹಾಗೇ ಇದೆ. ಬಟ್ ಅದನ್ನ ನಾನು ಮೆಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡಿಸೋದಕ್ಕೆ ಎಲ್ಲ ಲೆಕ್ಕ ಹಾಕೊಂಡ್ರೆ ಒಂದು 3000 ತನಕನೂ ಖರ್ಚು ಮಾಡಿದೆ ಅನ್ಕೋತೀನಿ. ಮಿನಿಮಮ್ ಒಂದು ಹೊಲ್ಸೋದಕ್ಕೇ 5000 ನಾನು ಖರ್ಚು ಮಾಡಿದ್ದೀನಿ 2 ಡ್ರೆಸ್ನ. ಅದನ್ನೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಇದು ಆರಾಮಾಗಿ ತೊಗೋಬೋದು ಕಣ್ಣು ಮುಚ್ಕೊಂಡು ಅನ್ನೋ ಥರ ಇದೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೂ. ಮೇ ಬಿ ನೀವು ತೊಗೊಂಡಿರೋರಿಗೆ ಇದು ಯಾವ ರೀತಿ ಇದೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಸೊ ಇದು ಬಂದು 3 ಪೀಸ್ ಸೆಟ್ ಇರುತ್ತೆ ಫ್ರೆಂಡ್ಸ್. ಪ್ಯಾಂಟ್, ದುಪ್ಪಟ್ಟ ಆ್ಯಂಡ್ ಟಾಪ್, ಇದು 3 ಇರುತ್ತೆ. ಬಟ್ ಇದು ವೆಸ್ಟರ್ನ್ ಹೌದು, ಟ್ರೆಡಿಷ್ನಲ್ ಆಗು ಯೂಸ್
ಮಾಡ್ಬೋದು. ನೋಡೋಣ ಇದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಮೊದಲಿಗೆ ಇಲ್ಲಿ ನಾನು ಟಾಪ್ ತೋರಿಸ್ತಿದ್ದೀನಿ. ಸೊ ಮೊದಲಿಗೆ ಟಾಪ್ ತೋರಿಸ್ತಿದ್ದೀನಿ ನೋಡಿ, ಈ ಥರ ಇದೆ. ಸೊ ಫುಲ್ಲು ಚಮ್ಕಿ ವರ್ಕು ಮತ್ತು ಸೆಂಟರಲ್ಲಿ ಓಪನ್ ಬರುತ್ತೆ ಫ್ರೆಂಡ್ಸ್. ಇದು ಫುಲ್ಲು ಚಮ್ಕಿ ವರ್ಕ್. ಚಮ್ಕಿ ವರ್ಕ್ ಅಂದರೆ ಏನೋ ಚುಚ್ಚೋ ಥರ ಅಲ್ಲ, ಎಂಬ್ರಾಯ್ಡಿಂಗ್ ವರ್ಕ್ ಇದೆ ಸಿಲ್ವರ್ ಕಲರಲ್ಲಿ. ಮತ್ತು ಇದರಲ್ಲಿ ನೋಡಿ ಈ ಥರ ಸೆಂಟರಲ್ಲಿ ಓಪನ್ ಬರುತ್ತೆ ಮತ್ತು ಸೈಡ್ ಓಪನ್ನು ಇರುತ್ತೆ ಫ್ರೆಂಡ್ಸ್. ಇದು ಸೈಡ್ ಓಪನ್ನು ಇರುತ್ತೆ, ಸೆಂಟರಲ್ಲೂ ಓಪನ್ ಇರುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಒಂಥರ ಚೆನ್ನಾಗಿ ಅನ್ನಿಸ್ತಿದೆ ನನಗೆ ಈ ಒಂದು ಡ್ರೆಸ್ಸನ್ನು ಸಹ. ಸೊ ನೋಡಿ ಇದು ಯಾವ ರೀತಿ ಇದೆ ಅಂತ. ಆದರೆ ಇದು ಸ್ಲೀವ್ಲೆಸ್, ಇದು ಬಂದು ಸ್ಲೀವ್ಲೆಸ್ ಆಗಿರುತ್ತೆ, ತುಂಬಾ ಚೆನ್ನಾಗಿದೆ. ಸೊ ಈ ಥರ ಇದೆ ಈ ಡ್ರೆಸ್ಸು. ಇದಕ್ಕೆ ಪ್ಯಾಂಟ್ ನಾನು ತೋರಿಸ್ತೀನಿ. ಪ್ಯಾಂಟ್ ಅಂತೂ ಪಲಾಜೋ ಫ್ರೆಂಡ್ಸ್, ಪಲಾಜೋ ಇದು ಬರುತ್ತೆ ಮತ್ತು ಸ್ಟ್ರೆಚಬಲ್. ಈ ಥರ ಫುಲ್ಲು ಫ್ರೀ ಆಗಿದೆ ಪ್ಯಾಂಟ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಲೈನಿಂಗ್ ಇದೆ ಒಳಗಡೆ, ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿ ಹಾಕೋಬೋದು. ಸೊ ಇದು ಅದರ ಪ್ಯಾಂಟ್ ಆಗಿರುತ್ತೆ, ನೀಟಾಗಿ ಹಾಕೊಂಡಂತೂ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಇದ್ರ ದುಪ್ಪಟ್ಟ ಬಂದು ಪ್ಲೈನ್ ಇದೆ, ಓಕೆ, ತುಂಬ ಶಾರ್ಟು ಇಲ್ಲ, ತುಂಬ ಲಾಂಗು ಇಲ್ಲ. ಸೊ ಹಾಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಥರ ನೋಡಿ, ತುಂಬ ದೊಡ್ಡದಾಗೂ ಇದೆ, ಮೋಸ ಏನಿಲ್ಲ ಅಂತಲೇ ಹೇಳ್ಬೋದು. ಸೊ ಈ ಥರ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಇರುತ್ತೆ ಹಾಕೊಂಡ್ರೆ. ಸೊ ಈ ಒಂದು ಡ್ರೆಸ್ನ ಹಾಕಿ ನೋಡ್ತೀನಿ ಯಾವ ರೀತಿ ಕಾಣಿಸ್ಬೋದು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ನೋಡಿ, ಇದನ್ನು ಸಹ ಹಾಕೊಂಡು ನಿಮಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ, ಇನ್ನೂ ಒಂದು ಡ್ರೆಸ್ಸು ಹೀಗಿದೆ. ದುಪ್ಪಟ್ಟ ನೋಡಿ ಹೀಗಿದೆ. ಇದು ಆ್ಯಕ್ಚುಲಿ ಸ್ಲೀವ್ಲೆಸ್ ಇದೆ ಫ್ರೆಂಡ್ಸ್, ಓಕೆನಾ. ಸೊ ಬೇಕಂದರೆ ನಾವು ಸ್ಲೀವ್ ಹಾಕೋಬೋದು, ಇಲ್ಲ ಅಂದರೂ ನಡೆಯುತ್ತೆ. ಬಟ್ ತುಂಬ ಚೆನ್ನಾಗಿದೆ, ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಬ್ಯಾಕ್ ಸೈಡ್ ನೋಡಿ ಈ ಥರ ಇದೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ ಕೇಸ್ ನಿಮಗೂ ಇಷ್ಟ ಆಗಿದ್ರೆ ನೀವು ಇದ್ರದ್ದು ಲಿಂಕ್ ನಾನು ಶೇರ್ ಮಾಡಿರ್ತೀನಿ. ಇದರಲ್ಲಿ ತುಂಬ ಕಲರ್ಸ್ ಸಿಗುತ್ತೆ. ನಾನು ಯಾವುದೇ ಒಂದು ಡ್ರೆಸ್ನು ಏನು ತೋರಿಸ್ತಾ ಅದರಲ್ಲಿ ತುಂಬ ಕಲರ್ಸ್ ಸಿಗುತ್ತೆ ಫ್ರೆಂಡ್ಸ್, ಬೇಕಂದರೆ ನೀವು ಬೈ ಮಾಡ್ಕೋಬೋದು. ಸೊ ಈ ಒಂದು ಡ್ರೆಸ್ ಹೇಗೆ ಅನ್ನಿಸ್ತು ನೋಡಿ. ಸೈಡ್ ಓಪನ್ ಅಂತ ಹೇಳಿದ್ನಲ್ಲ, ಇಲ್ಲಿ ಸೈಡ್ ಓಪನ್, ಫ್ರಂಟೂ ಸಹ ಓಪನ್ ಇದೆ, ಈ ಕಡೆನೂ ಅಷ್ಟೇ. ನನಗಂತೂ ತುಂಬಾ ಇಷ್ಟ ಆಯಿತು ಕಲರು. ಬಟ್ ನೋಡೋಣ ಹೇಗಿದೆ ಏನು ಅಂತ ಅಂದ್ಬಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ. ಹೇಗೆ ಅನ್ನಿಸ್ತಿದೆ ಈ ಡ್ರೆಸ್ಸು? ನನಗಂತೂ ತುಂಬ ಇಷ್ಟ ಆಯಿತು. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ಅಲ್ವಾ? ಜಸ್ಟ್ 400 ರುಪೀಸ್ ಒಳಗಡೆನೆ ಫ್ರೆಂಡ್ಸ್. 350, 300 ಈ ರೇಂಜಲ್ಲೇ ನಾವು ತೊಗೊಂಡಿರೋವಂಥದ್ದು. ಆ ಪರ್ಪಲ್ ಮಾತ್ರ ಒಂದು 400 ಏನೋ ಕೊಟ್ಟು ತೊಗೊಂಡಿರೋವಂಥದ್ದು, ವಿತ್ ಸ್ಟಿಚ್ ಅದು ಡ್ರೆಸ್ಸು. ವಾವ್, ಎಷ್ಟು ಕಡಿಮೆ ಪ್ರೈಸಲ್ಲಿ ಫ್ರೆಂಡ್ಸ್, ನಿಜವಾಗ್ಲೂ ತುಂಬಾ ವರ್ತ್ ಅನ್ನಿಸ್ತಿದೆ. ಸೊ ನಿಮಗೂ ಏನಾದರೂ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲಾದ್ರದ್ದು ಲಿಂಕ್ ಅಥವಾ ಕೋಡು ಮೆನ್ಷನ್ ಮಾಡಿರ್ತೀನಿ, ನೀವು ಸಹ ಬೈ ಮಾಡ್ಬೋದು, ಓಕೆನಾ. ಸೊ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.